ವಿದೇಶಾಂಗ ಇಲಾಖೆಗೂ ಸೆಡ್ಡು ಹೊಡಿತಾರ ಪ್ರಜ್ವಲ್. ವಿದೇಶಾಂಗ ಇಲಾಖೆ ನೋಟಿಸ್ಗೆ ಉತ್ತರ ಕೊಡ್ತಾರ. ಶೋಕಾಸ್ ನೋಟಿಸ್ಗಾದ್ರೂ ರಿಪ್ಲೈ ಮಾಡ್ತಾರ ಪ್ರಜ್ವಲ್ ರೇವಣ್ಣ. ದೇವೇಗೌಡರ ಎಚ್ಚರಿಕೆಗೂ ಬಗ್ಗದ ಪ್ರಜ್ವಲ್. ಎಚ್ಡಿಕೆ ಮನವಿಗೂ ಡೋಂಟ್ ಕೇರ್ ಎಂದ ಪ್ರಜ್ವಲ್. ಶೋಕಾಸ್ ನೋಟಿಸ್ ಕೊಟ್ಟು 3 ದಿನವಾದ್ರೂ ಉತ್ತರವಿಲ್ಲ. 3 ದಿನವಾದ್ರೂ ಪ್ರಜ್ವಲ್ ಕಡೆಯಿಂದ ಆನ್ಸರ್ ಬಂದಿಲ್ಲ. ಬೇಕೆಂದೇ ಟೈಮ್ ಕಿಲ್ ಮಾಡ್ತಿದ್ದಾರ ಪ್ರಜ್ವಲ್ ರೇವಣ್ಣ ಎನ್ನುವ ಅನುಮಾನ. ಬೇಗ ಉತ್ತರ ಕೊಟ್ಟರೆ ಪ್ರಕ್ರಿಯೆ ಚುರುಕುಗೊಳ್ಳುವ ಭಯನ. ಹೀಗಾಗಿ 10ನೇ ದಿನವೇ ನೋಟಿಸ್ಗೆ ಉತ್ತರ ಸಾಧ್ಯತೆ. ಪ್ರತಿ ಹಂತದಲ್ಲೂ ಪ್ರಜ್ವಲ್ ರೇವಣ್ಣ ಪಕ್ಕಾ ಪ್ಲಾನ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹಾಗೂ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಕೋರಿ ಮನವಿಯನ್ನ ಪತ್ರವನ್ನ ಬರೆದಿದ್ರು. ಇದಾದ ಮೇಲೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದರ ಪ್ರಕಾರವಾಗಿ 10 ದಿನದ ಕಾಲಾವಕಾಶವನ್ನ ಕಲ್ಪಿಸಿತ್ತು. ಪ್ರಜ್ವಲ್ ರೇವಣ್ಣ ಅವರು ಯಾಕೆ ತಮ್ಮ ಪಾಸ್ಪೋರ್ಟ್ ಅನ್ನ ಯಾಕೆ ರದ್ದು ಮಾಡಬಾರದು, ಇವೆಲ್ಲದಕ್ಕೂ ಉತ್ತರವನ್ನ ನೀಡಲಿಕ್ಕೆ ವಿದೇಶಾಂಗ ಇಲಾಖೆ 10 ದಿನದ ಕಾಲಾವಕಾಶವನ್ನ ಕೊಟ್ಟಿದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಈಗ ಅದಕ್ಕೂ ಉತ್ತರ ಮಾಡ್ತಾ ಇಲ್ಲ. ಶೋಕಾಸ್ ನೋಟಿಸ್ ಕೊಟ್ಟು 3 ದಿನವಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡ್ತಾ ಇಲ್ಲ. 3 ದಿನವಾದ್ರೂ ಕೂಡ ಪ್ರಜ್ವಲ್ ಕಡೆಯಿಂದ ಯಾವುದೇ ರೀತಿಯಾದಂತ ಆನ್ಸರ್ ಬಂದಿಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಈ ಸಮಯವನ್ನ ಬಳಸ್ಕೊಂತಾ ಇದ್ದಾರಾ? ಟೈಮ್ ಅನ್ನ ಕಿಲ್ ಮಾಡುವಂತ ಪ್ರಕ್ರಿಯೆ ನಡೆಸ್ತಾ ಇದ್ದಾರಾ? ಎಲ್ಲಾದ್ರೂ ಬೇಗ ಆನ್ಸರ್ ಅನ್ನ ಕೊಟ್ರೆ ಈ ಪ್ರಕ್ರಿಯೆ ಚುರುಕುಗೊಳ್ಳುತ್ತೆ, ತನಿಖೆ ಇನ್ನೊಂದು ಹಂತಕ್ಕೆ ತಲುಪುತ್ತೆ ಅಂತ ಟೈಮ್ ಅನ್ನ ಕಿಲ್ ಮಾಡ್ತಾ ಇದ್ದಾರಾ ಎನ್ನುವಂತ ಅನುಮಾನ ಶುರುವಾಗಿದೆ. ಹೀಗಾಗಿ 10ನೇ ದಿನವೇ ನೋಟಿಸ್ಗೆ ಉತ್ತರವನ್ನ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಎಚ್ಡಿಕೆ ಕೂಡ ಮನವಿಯನ್ನ ಮಾಡಿದ್ರು. ಅದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಡೋಂಟ್ ಕೇರ್ ಅಂದಿದ್ದಾರೆ. ದೇವೇಗೌಡರು ಕೂಡ ಒಂದು ರೀತಿಯಾಗಿ ಭಾವನಾತ್ಮಕವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅತಿ ಶೀಘ್ರವಾಗಿ ಭಾರತಕ್ಕೆ ಬರಬೇಕು, ಈ ನಾಡಿನ ಕಾನೂನಿಗೆ ಮರ್ಯಾದೆಯನ್ನ ಕೊಡಬೇಕು. ಹೀಗಾಗಿ ಪ್ರಜ್ವಲ್ ಎಲ್ಲೇ ಇದ್ರೂ ಕೂಡ ಭಾರತಕ್ಕೆ ಬರಬೇಕು, ಕಾನೂನಿಗೆ ತಲೆಬಾಗಬೇಕು ಅಂತ ಈಗಾಗಲೇ ದೇವೇಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗೆ ಮನವಿಯನ್ನ ಕೂಡ ಮಾಡಿದ್ರು. ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಯಾರಿಗೂ ಕೂಡ ಉತ್ತರವನ್ನ ಕೊಡ್ತಿಲ್ಲ. ಆದ್ರೆ ಶೋಕಾಸ್ ನೋಟಿಸ್ಗೆ 10 ದಿನ ಕಾಲಾವಕಾಶ ಇದೆ. ಪ್ರಜ್ವಲ್ ರೇವಣ್ಣ ಈ ಒಂದು ನೋಟಿಸ್ಗೆ ಉತ್ತರವನ್ನ ನೀಡಲಿಕ್ಕೆ 10 ದಿನ ಕಾಲಾವಕಾಶ ಇದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ಆದ್ರೂ ಕೂಡ 3 ದಿನವಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಪಕ್ಕಾ ಪ್ಲಾನ್ ಮಾಡ್ತಿದ್ದಾರಾ? 10ನೇ ದಿನವೇ ನೋಟಿಸ್ಗೆ ಉತ್ತರವನ್ನ ಕೊಟ್ಟು ಟೈಮ್ ಅನ್ನ ಕಿಲ್ ಮಾಡುವ ಪ್ರಕ್ರಿಯೆ ಆಗ್ತಾ ಇದೆಯಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ.